ದಾವಣಗೆರೆ ಹರಿಹರ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ದಿನೇಶ್ ಕೆ ಶೆಟ್ಟಿ ತಮ್ಮ ಕುರ್ಚಿ ಉಳಿಸಿಕೊಳ್ಳಲು ಹಾಗೂ ಶಾಮನೂರು ಮನೆತನವನ್ನು ಓಲೈಕೆ ಮಾಡಲು ಹರಿಹರ ಶಾಸಕ ಬಿಪಿ ಹರೀಶ್ ವಿರುದ್ಧ ಕೀಳು ಮಟ್ಟದ ಹೇಳಿಕೆಗಳನ್ನು ನೀಡುತ್ತಿರುವುದು ಖಂಡನೀಯ ಎಂದು ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ದೊಗ್ಗಳ್ಳಿ ವೀರೇಶ್ ಆಕ್ರೋಶ ವ್ಯಕ್ತಪಡಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ದೂಡ ಅಧ್ಯಕ್ಷ ದಿನೇಶ್ ಕೆ ಶೆಟ್ಟಿ ಹರಿಹರ ಶಾಸಕ ಬಿಪಿ ಹರೀಶ್ ವಿರುದ್ಧ ಕೀಳು ಮಟ್ಟದ ಪದಗಳನ್ನು ಬಳಸಿದ್ದು, ದಿನೇಶ್ ಶೆಟ್ಟಿ ಅವರು ರಾಜಕಾರಣ ಬದಿಗಿಟ್ಟು ಮೊದಲು ಸಂಸ್ಕಾರ ಕಲೆಯಲ್ಲಿ ಎಂದರು. ಹರಿಹರದಲ್ಲಿ ನೀರಿನ ಹಾಹಾಕಾರ ಇದೆ ಎಂದು ಹೇಳುವಂತಹ ದಿನೇಶ್ ಶೆಟ್ಟಿ ಅವರೇ, ಇದು ನಿಮ್ಮ ಜಿಲ್ಲಾ ಮಂತ್ರಿಗಳ ಗಮನಕ್ಕೆ ಬಂದಿಲ್ವಾ? ನೀರಿನ ಹಾಹಾಕಾರ ನೀಗಿಸುವಂತಹ ಚಿಂತೆ ಅವರಿಗಿಲ್ವಾ? ಅಥವಾ ಜಿಲ್ಲಾ ಮಂತ್ರಿಗಳು ಅಸಮರ್ಥರು ಎಂದು ರಾಜ್ಯ ಕಾಂಗ್ರೆಸ್ಗೆ ದಿನೇಶ್ ಶೆಟ್ಟಿ ತೋರಿಸುತ್ತಿದ್ದಾರೆಯೇ ಎಂದು ಪ್ರಶ್ನಿಸಿದರು. ಶಾಸಕ ಬಿಪಿ ಹರೀಶ್ ಹರಿಹರ ಕ್ಷೇತ್ರಕ್ಕೆ ಡಿಗ್ರಿ, ಡಿಪ್ಲೊಮೊ, ITI ಕಾಲೇಜ್ ತಂದಿದ್ದಾರೆ. ಅಮರಾವತಿ ಫ್ಲೈಓವರ್, ಸ್ವಿಮ್ಮಿಂಗ್ ಪೂಲ್, ಮೇಲ್ಸೇತುವೆ ನಿರ್ಮಿಸಿದ್ದು, ಕ್ಷೇತ್ರದ ಹಳ್ಳಿಗಳಲ್ಲಿ 80% ಕಾಂಕ್ರೀಟ್ ರಸ್ತೆ ನಿರ್ಮಿಸಿದ್ದಾರೆ. ಆದರೆ ನೀವು ದುಡ್ಡು ಹೊಡೆಯಲು ಇಲ್ಲಿ ಜರ್ಮನ್ ಸರ್ಕಲ್ ಮತ್ತು ಉತ್ತಮವಾಗಿದ್ದಂತಹ ಗುಂಡಿ ಸರ್ಕಲ್ ಹೊಡೆದು ಹಾಕಿ ಮತ್ತೆ ನಿರ್ಮಿಸಲು ಹೊರಟಿದ್ದೀರಿ ಎಂದು ಆರೋಪಿಸಿದರು. ಜಿಲ್ಲಾ ಮಂತ್ರಿಗಳು ದಾವಣಗೆರೆ ನಗರವನ್ನು ಬಿಟ್ಟು ತಾಲೂಕುಗಳಿಗೆ ಎಷ್ಟು ಬಾರಿ ಪ್ರವಾಸ ಮಾಡಿದ್ದಾರೆ ಎಂದು ಮೊದಲು ತಿಳಿಸಲಿ. ದಿನೇಶ್ ಶೆಟ್ಟಿ ಅವರ ಕುರ್ಚಿಗೆ ಕುತ್ತು ಬಂದಿರುವಂತಹ ಮುನ್ಸೂಚನೆ ಇದೆ, ಹಾಗಾಗಿ ರಾಜೀನಾಮೆ ಕೊಡಬೇಕಾಗುತ್ತದೆ ಎಂದು ಶಾಮನೂರು ಮನೆತನವನ್ನು ಓಲೈಕೆ ಮಾಡುತ್ತಾ ಶಾಸಕ ಬಿಪಿ ಹರೀಶ್ ವಿರುದ್ಧ ಕಿಡಿಕಾರುತ್ತಿದ್ದಾರೆ ಎಂದರು. ಸುದ್ದಿಗೋಷ್ಠಿಯಲ್ಲಿ ಜೀವನ್ಮೂರ್ತಿ, ಪ್ರಕಾಶ್, ವಸಂತಕುಮಾರ್, ಮಂಜುನಾಥ್ ಇದ್ದರು. ದಾವಣಗೆರೆಯ ಪ್ರತಿಷ್ಠಿತ JH ಪಟೇಲ್ ಅಕಾಡೆಮಿ, BIT ರೋಡ್ ನಿಯರ್ ಹೇಮಾವತಿ ಹಾಸ್ಟೆಲ್, ದಾವಣಗೆರೆ. ಅಡ್ಮಿಷನ್ ಓಪನ್ ನೌ. ದೂಡಾದ ಈಗಿನ ಅಧ್ಯಕ್ಷರು ಆಗಿರ್ತಕ್ಕಂಥ ಮಾಜಿ ನಗರ ಪಾಲಿಕೆ ಸದಸ್ಯರು ಆಗಿರ್ತಕ್ಕಂಥ ಕಾಂಗ್ರೆಸ್ನ ಮುಖಂಡರು, ಶಾಮನೂರು ಮನೆತನದ ಜೀತದಾಳು ಅಂತ ಅನ್ಬೇಕು ಏನು ಅನ್ಬೇಕೋ ಗೊತ್ತಿಲ್ಲ ಆಗಿರ್ತಕ್ಕಂಥ ದಿನೇಶ್ ಶೆಟ್ಟರು ತುಂಬ ಒಂದು ರೀತಿ ದನಕಾಯೋರು ಸಹ ಮಾತನಾಡದೇ ಇರತಕ್ಕಂಥ ಒಂದು ವಾಕ್ಯಗಳನ್ನು, ಪದಗಳನ್ನು ಈಗಿರ್ತಕ್ಕಂಥ ಪ್ರಸ್ತುತ ಶಾಸಕರಿಗೆ, ಹರಿಹರದ ಶಾಸಕರಿಗೆ ಬಳಸಿದ್ದಾರೆ. ನಾನು ಅವರನ್ನು ನೇರವಾಗಿ ಕೇಳೋದು ಇಷ್ಟೇ. ಮೊದಲನೇದಾಗಿ ರಾಜಕಾರಣ ಒಂದು ಕಡೆಗೆ ಇಡೋಣ, ಸಂಸ್ಕಾರ ಸಂಸ್ಕೃತಿ ಕಲಿಯೋ ಒಂದು ಕೆಲಸ ಅವರಿಗೆ ಆಗಬೇಕು. ಅದನ್ನು ನೋಡಿದರೆ ಬಹುಶಃ ಅವರ ಪಕ್ಷದಲ್ಲಿ ಈ ರೀತಿಯಾಗಿರ್ತಕ್ಕಂಥ ಮಾತುಗಳನ್ನು ಆಡ್ರಿ ಅಂತ ಹೇಳ್ಕೊಡ್ತಾರೋ, ಅಥವಾ ನಮಗೆ ಬರ್ತಾ ಇರೋ ಸಂಶಯ ಏನು ಅಂತ ಹೇಳಿದರೆ, ಅವರ ಪೂರ್ವಜರು, ಅವರ ತಂದೆ ತಾಯಿಗಳು ಎಲ್ಲಿ ಈ ರೀತಿ ಸಂಸ್ಕಾರವಲ್ಲದ ನುಡಿಗಳನ್ನು ಕಲಿಸಿದಾರೋ ಅನ್ನೋದು ನಮಗೆ ಅನುಮಾನ ಮೂಡ್ತಾ ಇದೆ. ಬಹುಶಃ ಯಾರ ತಂದೆ ತಾಯಿಗಳು ಮಕ್ಕಳು ಈ ರೀತಿ ಸಂಸ್ಕಾರಹೀನರಾಗಲಿ ಅಂತ ಬಯಸೋದಿಲ್ಲ, ಅವರೂ ಸಹ ಬಯಸದೇ ಇರ್ಬೋದು. ಆದರೆ ನನಗೆಲ್ಲೋ ಒಂದು ಅನುಮಾನ ಮೂಡ್ತಾ ಇದೆ. ಮೊನ್ನೆ ನಡೆದಂತಹ ದಾವಣಗೆರೆ ದಕ್ಷಿಣ ಉಪಚುನಾವಣೆಯಲ್ಲಿ ಈಗಿರ್ತಕ್ಕಂಥ ಸಚಿವರಾಗಿರ್ಬೋದು, ಸಂಸದರಾಗಿರ್ಬೋದು, ಅಥವಾ ಅವ್ರ ಪಕ್ಷದ ಹಿರಿಯರಾಗಿರ್ಬೋದು, ಅಲ್ಪಸಂಖ್ಯಾತರ ಮತಗಳನ್ನು ಪಡೆಯಲಿಕ್ಕೆ, ಅಲ್ಪಸಂಖ್ಯಾತರನ್ನು ಓಲೈಸಲಿಕ್ಕೆ ಅವ್ರಿಗೇನೋ ಒಂದು ಆಫರ್ ಕೊಟ್ಟಿದ್ದಾರೋ, ಅಥವಾ ಒಂದು ಆ ಕುರ್ಚಿ, ಅವರ ಕುರ್ಚಿಯ, ಯಾರು ದಿನೇಶ್ ಶೆಟ್ಟರ ಕುರ್ಚಿಯ ಒಂದು ಆಫರ್ ಕೊಟ್ಟಿದ್ದಾರೋ ಗೊತ್ತಿಲ್ಲ. ಅದು ಇವ್ರಿಗೆ ಗೊತ್ತಾಗಿ ಈ ರೀತಿಯಾಗಿರ್ತಕ್ಕಂಥ ಓಲೈಕೆ ರಾಜಕಾರಣ ಮಾಡಲಿಕ್ಕೆ, ಜಿಲ್ಲಾ ಮಂತ್ರಿಗಳನ್ನು ಓಲೈಸ್ಕೊಳ್ಳೋಕ್ಕೋಸ್ಕರ ಹರಿಹರದ ಶಾಸಕರನ್ನು ಬೈಯುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದು ಯಾವ ರೀತಿಯಾಗಿರ್ತಕ್ಕಂಥ ಮಾತು ಅಂತ ಹೇಳಿದರೆ, ಏಕವಚನದ ಪದಗಳನ್ನೇ ಬಳಸ್ತಾ ಇದ್ದಾರೆ. ಈ ಹಿಂದೆನವ್ರು ಹೇಳಿದರು, ನಾನು ಶಾಮನೂರು ಕುಟುಂಬದ ಒಬ್ಬ ನಿಷ್ಠಾವಂತ ಓಲೈಕೆ ವ್ಯಕ್ತಿ ಅನ್ನೋ ರೀತಿ ಹೇಳಿದರು. ಇರಲಿ, ಅವ್ರ ಕುಟುಂಬದ ಓಲೈಕೆ ಮಾಡಬೇಕು ಅಂತ ಹೇಳಿದರೆ ಹೋಗಿ ದಿನ ಬೆಳಗ್ಗೆ ಅವ್ರ ಕುಟುಂಬದ ಓಲೈಕೆ ಮಾಡಲಿ. ಈ ಹಿಂದೆ ಅವ್ರಿಗೆ ಬ್ಯಾಕಪ್ ಮಾಡ್ಕೊಳ್ಳಲಿಕ್ಕೆ ಯಜಮಾನರಾದ ಶಂಕರಪ್ಪನವ್ರು ಇದ್ದರು. ಈಗ ಅವರು ಗತಿಸಿದ ನಂತರ ಯಾರೂ ಇಲ್ಲದೆ ಇರೋ ಅನಾಥರಾದಂಗೆ ಆಗಿದ್ದಾರೆ. ಅದಕ್ಕೋಸ್ಕರ ಈಗ ಜಿಲ್ಲಾ ಮಂತ್ರಿಗಳನ್ನು ಓಲೈಸ್ಕೊಳ್ಳಿಕ್ಕೆ ಈ ರೀತಿಯಾಗಿರ್ತಕ್ಕಂಥ ಕೆಲಸಗಳನ್ನು ಮಾಡ್ತಾಯಿದ್ದಾರೆ. ಅದ್ರ ಜೊತೆಗೆ ಜಿಲ್ಲಾ ಮಂತ್ರಿಗಳು ಬುಡಕ್ಕೆ ಒಂದು ಬಿಸಿನೀರು ಕಾಸೋ ಅಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಯಾವ ರೀತಿ ಅಂತ ಹೇಳಿದರೆ, 30 ವರ್ಷಗಳ ಕಾಲ ಶಾಮನೂರು ಮನೆತನ ದಾವಣಗೆರೆ ಜಿಲ್ಲೆಯಲ್ಲಿ ರಾಜಕಾರಣ ಮಾಡಿದೆ. ಒಂದಲ್ಲ ಒಂದು ಹಂತದ ಅಧಿಕಾರವನ್ನು ಅನುಭವಿಸ್ತಾ ಬರ್ತಾ ಇದೆ. ಈ ಹಿಂದೆಯೂ ಸಹ ಅವ್ರ ಕುಟುಂಬದವರು ಲೋಕಸಭೆ ಚುನಾವಣೆಗೆ ಸ್ಪರ್ಧಿಸಿದಾಗ ಹರಿಹರ ಕ್ಷೇತ್ರ ಯಾವಾಗಲೂ ಸಹ ಅವರಿಗೆ ಲೀಡನ್ನು ಕೊಟ್ಕೊಳ್ತಾ ಬಂದಿದೆ. ಅವ್ರಿಗೆ ಹೇಳ್ತಾ ಇದ್ದಾರೆ, ಹರಿಹರ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗಿಲ್ಲ, ಅಲ್ಲೇ ಪಕ್ಕಕ್ಕೆ ಹರಿಹರ ಕ್ಷೇತ್ರದ ಪಕ್ಕಕ್ಕೆ ಹರಿತಕ್ಕಂಥ ತುಂಗಭದ್ರಾ ನದಿ ಇದ್ದರೂ ಸಹ ನೀರಿನ ಹಾಹಾಕಾರ ಇದೆ ಅಂತ ಹೇಳಿದ್ದನ್ನು ನಾನು ಗಮನಿಸಿದೆ. ಅಲ್ಲ ಸ್ವಾಮಿ, ನಿಮ್ಮ ಮಂತ್ರಿಗಳೇ, ನೀವು ದಿವಸ ಓಲೈಕೆ ಮಾಡ್ತಿರ್ತಕ್ಕಂತಹ ಕುಟುಂಬದ ಸದಸ್ಯರೇ ಒಂದಲ್ಲ ಒಂದು ರೀತಿಯಾಗಿ ಜಿಲ್ಲಾ ಮಂತ್ರಿಗಳಾಗಿರ್ಬೋದು, ಸತತವಾಗಿ ಅಧಿಕಾರದಲ್ಲಿದ್ದಾರೆ. 30 ವರ್ಷದ ಅಧಿಕಾರದ ಸಭೆಯನ್ನು ಊಟ ಮಾಡಿದ್ದಾರೆ. ಅವರು ಯಾಕೆ ಅವಾಗ ಗಮನಕ್ಕೆ ಬರಲಿಲ್ವಾ? ಹರಿಹರ ಕ್ಷೇತ್ರಕ್ಕೆ ನೀರಿಲ್ಲ ಅಂತೇಳಿ ಗಮನಕ್ಕೆ ಬರಲಿಲ್ವಾ? ಹರಿಹರದಿಂದನೇ ನೀರು ಪಿಕಪ್ ಮಾಡಿ ದಾವಣಗೆರೆ ಜನತೆ ಕೊಟ್ಟಿದ್ದಾರಲ್ಲ, ಹರಿಹರಕ್ಕೂ ಒಂದು ಅಲ್ಲಿ ನಮ್ಮನ್ನು ಬೆಂಬಲಿಸ್ತಕ್ಕಂಥ ಜನಗಳಿದ್ದಾರೆ, ಅವರಿಗೆ ನೀರಿನ ಬವಣೆಯನ್ನು ನೀಗಿಸಬೇಕು ಅನ್ನೋ ಒಂದು ಚಿಂತನೆ ಬರಲಿಲ್ವಾ? ಅಂದರೆ ನೀವು ಮಾರ್ಮಿಕವಾಗಿ ಅಥವಾ
ಹಿಂಬಾಗಿಲಿನಿಂದ ಮಲ್ಲಿಕಾರ್ಜುನ್ ಅವರು ಅಸಮರ್ಥ ಮಂತ್ರಿ ಅನ್ನೋದನ್ನು ರಾಜ್ಯ ಕಾಂಗ್ರೆಸ್ಸಿಗೆ ಮನದಟ್ಟು ಮಾಡಿಕೊಡ್ಲಿಕ್ಕೆ ಹೋಗ್ತಾ ಇದ್ದೀರೋ ಏನೋ ಗೊತ್ತಾಗ್ತಾ ಇಲ್ಲ. ಒಂದು ವೇಳೆ ಅದೇ ನಿಮ್ಮ ಉದ್ದೇಶ ಆಗಿದ್ದರೆ ನಾವು ಅದನ್ನು ಸ್ವಾಗತಿಸ್ತೇವೆ. ನಾವು ಮಾಡೋ ಕೆಲಸವನ್ನು ನೀವು ಮಾಡ್ತಾ ಇದ್ದೀರಾ ಅಂಥೇಳಿ ಸ್ವಾಗತಿಸ್ತೇವೆ. ಅದಾಗಿನ ಮೇಲೆ ಶಾಸಕರನ್ನು ಕೇಳಿದಿರಿ, ನಿಮ್ಮ ಅವಧಿಯಲ್ಲಿ ಆಗಿರ್ತಕ್ಕಂಥ ಕೆಲಸಗಳ ಏನಾದರೂ ಇದ್ದರೆ ಹೇಳ್ರಿ ಅಂಥೇಳಿ. ನಾನು ಈ ಪತ್ರಿಕಾ ಮಾಧ್ಯಮದ ಮುಖಾಂತರ ನಿಮ್ಮನ್ನು ಎಚ್ಚರಿಸೋಕ್ಕೆ ಇಷ್ಟಪಡ್ತೀನಿ. ಹರಿಹರದ ಕ್ಷೇತ್ರದಲ್ಲಿ ಹರೀಶ್ ರವರು ಶಾಸಕರಾದ ಮೇಲೆ ಅಲ್ಲಿಗೆ ಡಿಗ್ರಿ ಕಾಲೇಜ್ ತಂದಿದ್ದಾರೆ, ITI ಕಾಲೇಜ್ ತಂದಿದ್ದಾರೆ, ಡಿಪ್ಲೊಮಾ ಕಾಲೇಜ್ ತಂದಿದ್ದಾರೆ, ಹೊಸ ಕೋರ್ಟನ್ನು ತಂದಿದ್ದಾರೆ. ಅಮರಾವತಿ ಫ್ಲೈಓವರ್ ಏನು ಬಹಳ ದಿನಗಳಿಂದ ತುಂಬ ಅಲ್ಲೇನು ಗೇಟ್ ಹಾಕಿದಾಗ ಸಾರ್ವಜನಿಕರಿಗೆ ಓಡಾಡಲು ತುಂಬ ತೊಂದರೆ ಆಗ್ತಾ ಇತ್ತೋ ಅದನ್ನು 50% ಅನುದಾನ ರಾಜ್ಯ ಸರ್ಕಾರ ಹಿಂದಿರ್ತಕ್ಕಂಥ ಯಡಿಯೂರಪ್ಪನವರ ನೇತೃತ್ವದ ಸರ್ಕಾರದಲ್ಲಿ ಬಿಗಿ ಹಿಡಿದು ಅವರಿಗೆ 50% ಅನುದಾನವನ್ನು ಕೇಂದ್ರದಿಂದ 50%, ರಾಜ್ಯದಿಂದ 50% ಅನುದಾನವನ್ನು ಕೊಡಿಸ್ಲಿಕ್ಕೆ ಬಹುಮುಖ್ಯ ಪಾತ್ರ BP ಹರೀಶ್ ಅವ್ರದ್ದು, ತಮಗೆ ನೆನಪಿರಲಿ. ಅದಾಗಿನ ಮೇಲೆ ಸ್ವಿಮ್ಮಿಂಗ್ ಪೂಲನ್ನು ತಂದಿದ್ದಾರೆ ಹರಿಹರಕ್ಕೆ. ಹರಿಹರದ ಸೇತುವೆ ತುಂಬ ವರ್ಷಗಳಿಂದ ಏನು ಸಾರ್ವಜನಿಕರಿಗೆ ಓಡಾಡಲು ಸಮಸ್ಯೆ ಇತ್ತು, ಶಿವಮೊಗ್ಗ ರೋಡ್ ಮಾರ್ಗವಾಗಿ ಬಂದು ರಾಣೆಬೆನ್ನೂರು, ಹಾವೇರಿ, ಹುಬ್ಬಳ್ಳಿ ಹೋಗ್ತಕ್ಕಂಥ ಜನಗಳಿಗೆ ತುಂಬ ಸಮಯದ ಅಡಚಣೆ ಆಗ್ತಿತ್ತು. ಅದನ್ನು ಮಾಡಿಸಿದ್ದು ಇದೇ ಶಾಸಕರಾದಂಥ ಹರೀಶ್ ಅವರು, ನಿಮಗೆ ನೆನಪಿರಲಿ. ಅದಾಗಿನ ಮೇಲೆ ಹರಿಹರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿ 80% ಹಳ್ಳಿಗಳಲ್ಲಿ ಕಾಂಕ್ರೀಟ್ ರಸ್ತೆ ಆಗಿರೋದು ಹರೀಶ್ ಅವರ ಒಂದು ಕಾಲದಲ್ಲಿ. ಆದಾಗ್ಯೂ 100 ಬೆಡ್ ಹಾಸ್ಪಿಟಲ್, 100 ಹಾಸಿಗೆಯುಳ್ಳ ಆಸ್ಪತ್ರೆಯನ್ನು ಮೇಲ್ದರ್ಜೆಗೆ ಏರಿಸಿರ್ತಕ್ಕಂಥದ್ದು ಅಥವಾ ಆ ಒಂದು ಕಟ್ಟಡವನ್ನು ಕಟ್ಟಿಸಿದ್ದು ಹರೀಶ್ ಅವರು ಅನ್ನೋದನ್ನು ನಿಮಗೆ ನೆನಪು ಮಾಡಲಿಕ್ಕೆ ಇಷ್ಟಪಡ್ತೀನಿ. ತಾವೆಲ್ಲ ಹೇಳಿದ್ರಿ, ಜಿಲ್ಲಾ ಮಂತ್ರಿಗಳನ್ನು ಓಲೈಕೆ ಮಾಡ್ತಾ ಜರ್ಮನ್ ಸರ್ಕಲ್ ಮಾಡಿದ್ದೀವಿ, ಜರ್ಮನ್ ಟೈಪ್ ಮಾಡಿದ್ದೀವಿ ಅಂಥೇಳಿ. ಅಲ್ಲ ಸ್ವಾಮಿ, ಅಲ್ಲಿರ್ತಕ್ಕಂಥ ಜರ್ಮನಿಯಲ್ಲಿರ್ತಕ್ಕಂಥ ಹವಾಗುಣ ಏನು, ಅಲ್ಲಿರ್ತಕ್ಕಂಥ ವಾಹನಗಳ ದಟ್ಟಣೆ ಏನು, ಅಲ್ಲಿ 2 ವೀಲರ್ ವಾಹನ ಇದೆನೋ 4 ವೀಲರ್ ವಾಹನ ಇದೆನೋ, ಆ ಒಂದು ಹವಾಗುಣ ಅಥವಾ ಆ ಒಂದು ಪರಿಸರಕ್ಕೆ ಯಾವ ರೀತಿಯಾದಂತಹ ಒಂದು ಟೆಕ್ನಾಲಜಿ ಮುಖ್ಯನೋ ಆ ರೀತಿಯಾದಂಥ ಟೆಕ್ನಾಲಜಿಯನ್ನು ಆ ದೇಶದಲ್ಲಿ, ಆ ರಾಜ್ಯದಲ್ಲಿ ಮಾಡಿರ್ತಾರೆ. ಅದನ್ನು ಬಿಟ್ಟು ಇಲ್ಲಿ 0 to 20 ಕಿಲೋಮೀಟರ್ ಫಾಸ್ಟ್ನಲ್ಲಿ ಸಿಗ್ನಲ್ ಇದೆ, ಅಲ್ಲಿ 0 to 20 ಕಿಲೋಮೀಟರ್ ಫಾಸ್ಟ್ನಲ್ಲಿ ವೆಹಿಕಲ್ಗಳು ಹೋಗ್ತವೆ. ಇಲ್ಲಿ ಆ ರೀತಿಯಾಗಿರ್ತಕ್ಕಂಥ ಸರ್ಕಲ್ನ ಮಾಡಿ ಅದನ್ನು ವೈಭವೀಕರಿಸೋ ಒಂದು ನಿಟ್ಟಿನಲ್ಲಿ